भारतं मुनिं विश्वेशमित्तदं वन्दे परिव्राजचक्रवर्तिनं श्रीगुरुभ्यो नमः। हरि ओम। क्षेत्र अधिपतियाದ ಗೋಪಾಲಕೃಷ್ಣ ಅಭಿನ್ನ ಸೀತಾಪತಿ ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಭಕ್ತಿ ನಮನವನ್ನು ಅರ್ಪಣೆ ಮಾಡುತ್ತಾ, ಇವತ್ತು ರಾಮಾಯಣ ಪ್ರವಚನದ ಮಂಗಳ ಮಹೋತ್ಸವ, ಅದರಲ್ಲಿಯೂ ರಾಮನವಮಿಯ ವಿಶೇಷ ಪರ್ವಕಾಲ. ನಮ್ಮ ಗೋಪಾಲಕೃಷ್ಣ ದೇವರು ಉಡುಪಿಯಿಂದ ಇಲ್ಲಿ ಬಂದು ನೆಲೆಸಿದ್ದಾರೆ. ಪ್ರಾತಸ್ಮರಣೀಯರಾದ ಪಲಿಮಾರು ಮಠಾಧೀಶರಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹಾಗೂ ಪೇಜಾವರ ಮಠಾಧೀಶರಾದ ಯತಿಕುಲ ಚಕ್ರವರ್ತಿಗಳಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಉಡುಪಿಯಿಂದ ಕೃಷ್ಣನನ್ನು ಇಲ್ಲಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪ್ರತಿಷ್ಠಾಪನೆ ಆದಂತಹ ದಿವಸವೂ ಕೂಡ ರಾಮನವಮಿಯ ಪರ್ವಕಾಲದಲ್ಲಿ. ಅಂತಹ ಪರ್ವಕಾಲದಲ್ಲಿ ರಾಮದೇವರ ಕಥಾಮೃತವನ್ನು ಎಲ್ಲರಿಗೂ ಕೂಡ ಉಳಿಸಬೇಕು ಅಂತ ಈ ದಕ್ಷಿಣ ಕನ್ನಡ ದ್ರಾವಿಡ ಬ್ರಾಹ್ಮಣ ಸಮಾಜದವರು ಹಾಗೂ ಅಖಿಲ ಭಾರತ ಮಾಧ್ವ ಮಂಡಲದವರು ಕೂಡ ಸಂಯುಕ್ತವಾಗಿ ಇದನ್ನು ಏರ್ಪಾಡು ಮಾಡಿದ್ದಾರೆ. ನಿನ್ನೆಯವರೆಗೆ 6 ದಿನಗಳವರೆಗೆ ಈ ರಾಮಾಯಣ ಕಥೆ ನಡೆದಿದೆ. ಇವತ್ತು ಒಂದು 5-10 ನಿಮಿಷಗಳ ಕಾಲ ರಾಮದೇವರ ಕಥೆಯನ್ನು ಕೇಳುವ ಮೂಲಕವಾಗಿ ಮಂಗಳ ಉತ್ಸವವನ್ನು ಆಚರಿಸೋಣ. ರಾಮದೇವರ ಕಥೆ ಅದು ಜೀವನದಲ್ಲಿ ಉತ್ಸಾಹದ ಚಿಲುಮೆಯನ್ನು ಕೊಡುವಂಥದ್ದು. ರಾಮಾಯಣದಲ್ಲಿಯೇ ಬರ್ತದೆ. ಸಂಪಾತಿ ಅಂತ ಒಬ್ಬ ಪಕ್ಷಿ, ಅರುಣ ಅವನ ಹೆಂಡತಿಯಾದಂತಹ ಶೇನಿಯಲ್ಲಿ 2 ಮಕ್ಕಳು, ಜಟಾಯು ಮತ್ತು ಸಂಪಾತಿ ಅಂತ. ಆ ಇಬ್ಬರಿಗೂ ಕೂಡ ಪರಸ್ಪರ ಪಂದ್ಯ ನಡಿ ಸೂರ್ಯನನ್ನು ಯಾರು ವೇಗವಾಗಿ ಹೋಗಿ ಮುಟ್ಟುತ್ತಾರೆ ಅಂತ. ಇಬ್ಬರೂ ಹೋದರು ಮೇಲೆ. ಜಟಾಯುವಿಗೆ ಸೂರ್ಯನ ಬಿಸಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಇದ್ದಿಲ್ಲ, ಸ್ವಲ್ಪ ಕಷ್ಟ ಸಾಧ್ಯ ಆಯಿತು. ಸಂಪಾತಿ ಜಟಾಯುವಿನ ರಕ್ಷಣೆಗಾಗಿ ತನ್ನ ರೆಕ್ಕೆಯನ್ನು ಬಿಡಿಸಿದ. ಜಟಾಯುವಿಗೆ ಶಾಖ ತಾಗಬಾರದು. ಸ್ವಲ್ಪ ಹೊತ್ತು ಬಿಸಿ ತಡೆಕೊಳ್ಳಬಹುದು ಸಂಪಾತಿಯಾಗ. ಆ ಬಿಸಿಲಿನ ಬೇಗೆಗೆ, ಉಷ್ಣತೆಗೆ ಸಂಪಾತಿಯ ರೆಕ್ಕೆ ಎಲ್ಲ ಸುಟ್ಟು ಹೋಯಿತು. ಕೆಳಗೆ ಬಿದ್ದವನಿಗೆ ಮತ್ತೆ ಹಾರಲು ಆಗಲಿಲ್ಲ. ಆದರೆ ಅಂತಹ ಸಂಪಾತಿಗೂ ಕೂಡ ರಾಮದೇವರ ಅನುಗ್ರಹದಿಂದ ರೆಕ್ಕೆ ಎಲ್ಲ ಉತ್ಪತ್ತಿಯಾಯಿತು. ರಾಮದೇವರ ಪತ್ನಿಯಾದ ಸೀತಾಮಾತೆಯನ್ನು ರಾವಣ ಅಪಹರಣ ಮಾಡಿದ್ದ. ಅದರ ಅನ್ವೇಷಣೆಗಾಗಿ ಸುಗ್ರೀವನಿಂದ ಆಜ್ಞಾಪಿಸಲ್ಪಟ್ಟಂತಹ ಒಂದು ಕಪಿ ಸೈನ್ಯ ಅದು ದಕ್ಷಿಣ ದಿಕ್ಕಿಗೆ ಬಂದಿತ್ತು. ಸುಗ್ರೀವನ ಆಜ್ಞೆ ಆಗಿತ್ತು, 1 ತಿಂಗಳು ಸಮಯದಲ್ಲಿ ಸೀತೆಯ ಸುಳಿವನ್ನು ಇಟ್ಟುಕೊಂಡು ಬರಬೇಕು. ಕಪಿ ಸೈನ್ಯಕ್ಕೆ ಸಾಧ್ಯ ಆಗಲಿಲ್ಲ. 1 ತಿಂಗಳು ಮುಗಿಯಿತು. ಸುಗ್ರೀವ ಹೇಳಿದ್ದೇ ಹಾಗೆ 1 ತಿಂಗಳ ಗಡುವು ಅದು ತಪ್ಪಿತು, ನೀವು ಎಲ್ಲ ಬಂದಿರಿ ಅಂತ ಆದರೆ ನಿಮ್ಮನ್ನು ಮುಗಿಸ್ತೇನೆ ಅಂತ ಸುಗ್ರೀವನ ಆದೇಶ. ಅದೇ ಸುಗ್ರೀವಾಜ್ಞೆ. ಕಪಿಗಳಿಗೆ ಸೀತೆಯ ಸುಳಿವು ಸಿಗಲಿಲ್ಲ. ಎಲ್ಲ ಕಪಿಗಳು ಸೇರಿಕೊಂಡು ಯೋಚನೆಯನ್ನು ಮಾಡ್ತಾರೆ. ಸುಗ್ರೀವನ ಬಳಿಗೆ ಹೋದರೆ
ನಮ್ಮಿಂದ ಕೆಲಸ ಆಗಲಿಲ್ಲ, ಸುಗ್ರೀವ ನಮ್ಮನ್ನು ಮುಗಿಸ್ತಾನೆ. ಅಲ್ಲಿ ಹೋಗಿ ಸಾಯುವುದಕ್ಕಿಂತಲೂ ಇಲ್ಲಿಯೇ ನಾವು ಪ್ರಾಣತ್ಯಾಗವನ್ನು ಮಾಡೋಣ. ಹೇಗೆ ಪ್ರಾಣತ್ಯಾಗ ಮಾಡೋಣ? ಉಪವಾಸವನ್ನು ಮಾಡೋಣ. ಪ್ರಾಯೋಪವೇಶಕ್ಕೆ ಎಲ್ಲ ಕಪಿಗಳು ಸಿದ್ಧರಾದ ಉಪವಾಸವನ್ನು ಮಾಡುತ್ತಾ ಸುಮ್ಮನೆ ಹರಟೆ ಹೊಡೆಯುವುದು ಬೇಡ, ರಾಮನ ಕಥೆಯನ್ನು ಕೇಳೋಣ ಅಂತ ಆಯಿತು. ಯಾರೋ ಒಬ್ಬ ಕಪಿ, ಸ್ವಲ್ಪ ಗೊತ್ತಿತ್ತು ಅವನಿಗೆ, ಯಾರಿಂದಲೂ ಕೇಳಿಕೊಂಡಿದ್ದ, ರಾಮನ ಕಥೆಯನ್ನು ಪ್ರಾರಂಭ ಮಾಡಿದ. ಭರತಖಂಡದಲ್ಲಿ ಅಯೋಧ್ಯೆ ಎಂಬ ರಾಜ್ಯ, ಅದರ ಅಧಿಪತಿ ದಶರಥ ಮಹಾರಾಜ. 60,000 ವರ್ಷಗಳಾದರೂ ಅವನಿಗೆ ಮಕ್ಕಳಾಗಲಿಲ್ಲ. ಋಷ್ಯಶೃಂಗರ ಮೂಲಕವಾಗಿ ಒಂದು ಯಾಗವನ್ನು, ಉತ್ತರಕಾಮೇಷ್ಟಿ ಯಾಗವನ್ನು ಮಾಡಿಸಿದ. ಯಾಗದಲ್ಲಿ ಪೂರ್ಣಾಹುತಿಯ ಪ್ರಸನ್ನ ಕಾಲದಲ್ಲಿ ದಿವ್ಯ ಪುರುಷ ಬಂದು ಬಂಗಾರದ ತಟ್ಟೆಯಲ್ಲಿ ಪಾಯಸವನ್ನು ತಂದುಕೊಟ್ಟ. ನಿನ್ನ ಪತ್ನಿಯರಿಗೆ ಕೊಡು. ದಶರಥ ಪತ್ನಿಯರಿಗೆ ಪಾಯಸವನ್ನು ತಿನ್ನಿಸಿದ್ದಾನೆ. ಅಷ್ಟರಲ್ಲಿ ಅವರು ಗರ್ಭವತಿಯಾಗುತ್ತಾರೆ. ಸ್ವಲ್ಪವೇ ಸಮಯದಲ್ಲಿ, ಅರ್ಥಾತ್ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ಪರ್ವಕಾಲದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ರಾಮನಾಗಿ ಅವತಾರ ಮಾಡಿದ್ದಾರೆ. ಹೀಗೆ ಮಕ್ಕಳಿಲ್ಲದ ದಶರಥ ಪುತ್ರಕಾಮೇಷ್ಟಿ ಯಾಗದ ಪ್ರಭಾವದಿಂದ 4 ಮಕ್ಕಳನ್ನು ಪಡೆದುಕೊಂಡ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ. ವಿಶ್ವಾಮಿತ್ರರು ಕರ್ಕೊಂಡು ಹೋದರು. ಸ್ವಲ್ಪ ದೊಡ್ಡವರಾದ ಕೂಡಲೇ ಯಾಗದ ರಕ್ಷಣೆ ಆಗಬೇಕಿತ್ತು. ಹೋಗುವಾಗ ರಾಮದೇವರು ಸುಬಾಹು, ಮಾರೀಚ, ತಾಟಕೆಯರನ್ನು ಸಂಹಾರ ಮಾಡಿದ. ಅಹಲ್ಯೆಯ ಗೌತಮರ ಶಾಪದಿಂದ ಕಲ್ಲಾಗಿ ಇದ್ದರು. ಆ ಶಾಪದಿಂದ ವಿಮೋಚನೆಯನ್ನು ಮಾಡಿದ್ದಾರೆ. ಮಿಥಿಲಾ ಪಟ್ಟಣದಲ್ಲಿ ಶಿವಧನುಸ್ಸನ್ನು ಇಟ್ಟಿದ್ದರು. ಯಾರು ಇದನ್ನು ಹೆಡೆಯೇರಿಸ್ತಾರೋ ಅವರಿಗೆ ತನ್ನ ಮಗಳಾದ ಜಾನಕಿಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಅಂತ. ರಾಮದೇವರು ಕೇವಲ ಎಡಗೈಯಿಂದ ಅದನ್ನು ಎತ್ತಿ ಹಗ್ಗವನ್ನು ಕಟ್ಟಬೇಕು ಅಂತ ಮಾಡಿದಾಗಲೇ ಅದು ತುಂಡಾಯಿತು. ಜಾನಕಿಯನ್ನು ಮದುವೆ ಮಾಡಿಕೊಟ್ಟರು. ಸೀತಾ ರಾಮನ ವಿವಾಹ ಮಹೋತ್ಸವ ಜರುಗಿತು. ದಶರಥನಿಗೆ ವಯಸ್ಸಾಯಿತು ಅಂತ ತೀರ್ಮಾನ ಮಾಡಿದ. ನಾನು ರಾಮನಿಗೆ ಪಟ್ಟವನ್ನು ಕಟ್ಟುತ್ತೇನೆ. ಆಗಲೇ ಪ್ರವೇಶ ಆಯಿತು, ಮಂಥರೆಯ ಪ್ರವೇಶ ಆಯಿತು. ಮಂಥರೆಯಿಂದ ಪ್ರೇರಿತಳಾದಂತಹ ಕೈಕೇಯಿ 2 ವರವನ್ನು ಕೇಳುತ್ತಾಳೆ. ರಾಮ 14 ವರ್ಷ ಕಾಡಿಗೆ ಹೋಗಬೇಕು, ಭರತ ರಾಜನಾಗಬೇಕು. ಒಲ್ಲದ ಮನಸ್ಸಿನಿಂದ ಒಪ್ಪಬೇಕಾದಂತಹ ಪರಿಸ್ಥಿತಿ ದಶರಥನು. ರಾಮ ತನ್ನ ತೆಕ್ಕೆಗೆ ಬಂದಂತಹ ರಾಜ್ಯಲಕ್ಷ್ಮಿಯನ್ನು ತೊರೆದು ಕಾಡಿಗೆ ಹೊರಟ. ಭರತ ಮಾತ್ರ ರಾಜನಾಗಲಿಲ್ಲ. ರಾಮನ ಬಳಿಗೆ ಹೋಗಿ, ನೀನು ಬರಬೇಕು, ನನಗೆ ಬಂದಂತಹ ಪಟ್ಟವನ್ನು ನಾನು ನಿನಗೆ ತ್ಯಾಗ ಮಾಡಿದ್ದೇನೆ ಅಂತ ಹೇಳಿದ. ರಾಮ ಒಪ್ಪಲಿಲ್ಲ. ರಾಮನ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ಅಯೋಧ್ಯೆಯ ಹೊರಭಾಗದಲ್ಲಿ ಇರುವ ನಂದಿಗ್ರಾಮದಲ್ಲಿ ಸಿಂಹಾಸನದಲ್ಲಿ ಪಾದುಕಾ ಪಟ್ಟಾಭಿಷೇಕವನ್ನು ಮಾಡಿದ. ಅಯೋಧ್ಯೆಯ ಹೊರಭಾಗದಲ್ಲೇ ಇಟ್ಟುಕೊಂಡು ರಾಜ್ಯ ಪರಿಪಾಲನೆ ಮಾಡಿದ್ದಾರೆ. ರಾಮ, ಲಕ್ಷ್ಮಣ, ಸೀತೆಯರನ್ನು ಕರೆಕೊಂಡು ಬಂದಿದ್ದಾನೆ. ವನವಾಸದಲ್ಲಿ ಚಿತ್ರಕೂಟದಲ್ಲಿ ಇದ್ದಾನೆ. ಶೂರ್ಪಣಖೆಯಿಂದ ಪ್ರೇರಿತನಾದಂತಹ ರಾವಣ ನನಗೆ ಸೀತೆ ಬೇಕು ಅಂತ ಸೀತೆಯನ್ನು ಅಪಹರಣ ಮಾಡಿದ. ಹನುಮಂತನ ಮೂಲಕವಾಗಿ ಸೀತಾನ್ವೇಷಣವನ್ನು ರಾಮಚಂದ್ರ ಮಾಡುತ್ತಾ ಇರುವಾಗ ಸುಗ್ರೀವನ ಸಖ್ಯ ಆಯಿತು. ಸುಗ್ರೀವನಿಗೆ ಮಾತು ಕೊಟ್ಟ, ನನಗೆ ನೀನು ಸಹಾಯ ಮಾಡಿದರೆ ನಿನಗೆ ಸಹಾಯ ಮಾಡುತ್ತೇನೆ ಅಂತ. ಪರಸ್ಪರ ಒಪ್ಪಂದ ಆಯಿತು. ರಾಮದೇವರು ವಾಲಿಯನ್ನು ನಿಗ್ರಹ ಮಾಡಿದ. ಸುಗ್ರೀವ ಆಜ್ಞೆ ಮಾಡಿದ ಎಲ್ಲ ಕಪಿಗಳನ್ನು 4 ದಿಕ್ಕಿಗೆ ಕಳಿಸಿದ. ಇದರ ಮಧ್ಯದಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡುವ ಸಂದರ್ಭದಲ್ಲಿ ಜಟಾಯು ಹೋರಾಟ ಮಾಡಿದ. ಜಟಾಯು ಹೋರಾಡಿ ರಾವಣ ಏನು ಮಾಡಿದ, ಜಟಾಯುವಿನ ರೆಕ್ಕೆ ಕಾಲುಗಳನ್ನು ಕತ್ತರಿಸಿದ.
ರಾಮನ ಮುಂದೆ ಜಟಾಯು ಪ್ರಾಣತ್ಯಾಗ ಮಾಡಿದ. ರಾಮ ಆ ಜಟಾಯು ಪಕ್ಷಿಗೂ ಕೂಡ ಸಂಸ್ಕಾರವನ್ನು ಮಾಡಿ ಮುಂದೆ ನಡೆದ. ದಕ್ಷಿಣ ದಿಕ್ಕದಲ್ಲಿ ಕಪಿಗಳೆಲ್ಲ ಬಂದು ಸೇರಿದ್ದಾರೆ. ಇಲ್ಲಿಯವರೆಗೆ ಕತೆ ಆಯಿತು. ಇಲ್ಲಿಯ ತನಕದ ಕಥೆಯನ್ನು ಕೇಳ್ತಾ ಇದ್ದವ ಸಂಪಾತಿ ಕೂಡ. ಬಹಳ ಆಶ್ಚರ್ಯವಾದ ಘಟನೆ ನಡೆದು ಹೋಯಿತು. ಸಂಪಾತಿಗೆ ರೆಕ್ಕೆ ಚಿಗುರುತ್ತಾ ಇದೆ. ರಾಮನ ಕಥೆಯನ್ನು ಕೇಳ್ತಾ 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 ರೆಕ್ಕೆಯಿಂದ ಚಿಗಿರಿತು. ನವತಾರುಣ್ಯ ಪ್ರಾಪ್ತಿಯಾಯಿತು. ಮುದಿತನ ಹೋಯಿತು. ಬಹಳ ಸಂತೋಷ ಆಯಿತು. ಕಪಿಗಳ ಬಳಿಗೆ ಹಾರಿಕೊಂಡು ಬಂದವನೇ ಮತ್ತೆ ಕೇಳಿದ, ನನಗೆ ರಾಮನ ಕಥೆಯನ್ನು ಇನ್ನಷ್ಟು ಹೇಳಿ. ಎಂತಹ ರಾಮನ ಕಥೆಗೆ ಪ್ರಭಾವ, ಶಕ್ತಿ, ಸಾಮರ್ಥ್ಯ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ. ಜೀವನದಲ್ಲಿ ನೊಂದು ಬೆಂದು ದುಃಖದಿಂದ ಇನ್ನೇನು ವೈರಾಗ್ಯ ಬಂತು. ಸಾಯಲು ಹೊರಟಿದ್ದೇನೆ. ವೈರಾಗ್ಯ ಅಂದರೆ ಪರಮಾತ್ಮನ ಕಡೆಗೆ ಹೋಗುವ ವೈರಾಗ್ಯ ಅಲ್ಲ. ಸಂಸಾರದಲ್ಲಿ ಕೆಲವರ ಕಾಟವನ್ನು ತಾಳಲಾರದೆ ಜೀವನ ಸಾಗುವಂತೂ ಕೆರೆ ಬಾವಿಯನ್ನು ಹಾರುವ ಪ್ರಸಂಗ. ಅಂತಹ ಪ್ರಸಂಗ ಬಂದಾಗ ತವ ಕಥಾಮೃತಂ ತಪ್ತ ಜೀವನಂ. ಭಗವಂತ ರಾಮನ ಕಥೆಯನ್ನು ಕೇಳಿದ್ರು ಸಾಕು. ಜೀವನದಲ್ಲಿ ಏನೂ ಬೇಡ ಅಂತ ನೇಣಿಗೋ ಕೆರೆಗೋ ಬಾವಿಗೋ ನದಿಗೋ ಶರಣಾಗುವುದರ ಬದಲು ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಏರಬಹುದು. ಅಂತಹ ರಾಮನ ಕಥೆ. ಕವಿಭಿರೀಡಿತಂ ಕಲ್ಮಷಾಪಹಂ. ಜ್ಞಾನಿಗಳೂ ಹೇಳಿದ್ದಾರೆ, ಭಗವಂತನ ಕಥೆಯನ್ನು ಕೇಳಿದರೆ ಕಲ್ಮಷಾಪಹಂ, ಎಲ್ಲ ಪಾಪದಿಂದ ಬಿಡುಗಡೆಯನ್ನು ಹೊಂದಬಹುದು. ಸಂಪಾತಿಯು ಕೂಡ ಹಾಗೆ ರಾಮನ ಕಥೆಯನ್ನು ಕೇಳಿದಾಗ ಜೀವನವೇ ಬೇಡ, ಇನ್ನೇನು ಹಾರಲಿಕ್ಕೆ ಆಗುವುದಿಲ್ಲ, ಏನೂ ಇಲ್ಲ, ಕೂತ್ಕೊಂಡಲ್ಲೇ ಇದ್ದ. ಅಂತಹ ಸಂಪಾತಿಗೆ ರಾಮನ ಕಥಾಮೃತದಿಂದ ರೆಕ್ಕೆ ಪುಕ್ಕಗಳೆಲ್ಲ ಬಂದವು, ಕೈಕಾಲು ಎಲ್ಲವೂ ಬಂದವು, ಕೈಕಾಲುಗಳು ಗಟ್ಟಿಯಾದವು, ಮುದಿತನವೇ ಹೋಯಿತು. ರಾಮನ ಕಥೆಯನ್ನು ಕೇಳಿ ಎಷ್ಟೆಲ್ಲ ಆಯಿತಲ್ಲ. ರಾಮನಿಗೆ ಒಂದು ಸಹಾಯ ಮಾಡಬೇಕು ಅಂತ ಎತ್ತರಕ್ಕೆ ಹಾರಿದ ಹದ್ದಿನ ದೃಷ್ಟಿ, ದೂರದರ್ಶಿತ್ವ, ಅದರಿಂದ ದೂರದಲ್ಲಿ ಇರುವ ಲಂಕಾಪಟ್ಟಣ, ಅಲ್ಲಿ ಇರುವ ಅಶೋಕವನ, ಆ ಅಶೋಕವನದಲ್ಲಿ ಇರುವ ಶಿಂಶಪ ಎಂಬ ವೃಕ್ಷ, ಅದರ ಬುಡದಲ್ಲಿ ಸೀತಾಮಾತೆ ಕೂತುಕೊಂಡಿದ್ದಾಳೆ. ಇದೆಲ್ಲವನ್ನು ನೋಡಿದ. ಕಪಿಗಳ ಹತ್ತಿರಕ್ಕೆ ಬಂದು ಹೇಳಿದ, ನಾನು ಸೀತೆಯನ್ನು ನೋಡಿದ್ದೇನೆ. ಎಲ್ಲಿ? ಇಲ್ಲಿಂದ 100 ಯೋಜನ ದೂರದಲ್ಲಿ ಅಲ್ಲಿ ಇದ್ದಾಳೆ. ನೀವು ಇನ್ನು ಏನು ಮಾಡುತ್ತೀರಿ ಮಾಡಿ ಅಂತ ಹೇಳಿ ಹೊರಟು ಹೋದ. ಇಷ್ಟು ಸೇವೆಯನ್ನು ಸಂಪಾತಿ ಮಾಡಿದ. ಈ ಕಥೆ ರಾಮಾಯಣದಲ್ಲಿ ಬರುವಂಥದ್ದು. ರಾಮನ ಕಥೆಗೆ ಎಷ್ಟು ಮಹತ್ವ ಇದೆ, ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅಂತ. ನಮ್ಮ ಜೀವನದಲ್ಲಿ ಕೂಡ ನಾವೆಲ್ಲ ಸಂಪಾತಿಯಂತೆ ಇದ್ದೇವೆ. ಸಂಪಾತಿಗೆ 2 ರೆಕ್ಕೆಗಳು ಕೂಡ ಹೋಗಿತ್ತು. ಆದ್ದರಿಂದಲೇ ಗುರಿಯನ್ನು ಮುಟ್ಟಲಿಕ್ಕೆ ಆಗ್ತಾ ಇದ್ದಿಲ್ಲ ಅವನಿಗೆ. ನಮಗೂ ಕೂಡ ಒಂದು ಗುರಿ ಅಂತ ಇದೆ. ಯಾವುದು ಗುರಿ? ಭಗವಂತ ಗುರಿ. ನಮಗೆ ಮೋಕ್ಷವೇ ಗುರಿ. ಆ ಗುರಿಯನ್ನು ಮುಟ್ಟಬೇಕು ಅಂತ ನಮಗೆ ಆಸೆ ಇದೆ. ನಮಗೆ 2 ರೆಕ್ಕೆಗಳು. ಯಾವುದು 2 ರೆಕ್ಕೆಗಳು? ಒಂದು ಜ್ಞಾನ, ಇನ್ನೊಂದು ಕರ್ಮ. ಭಗವಂತನ ಬಗ್ಗೆ ಜ್ಞಾನ ಬೇಕು, ಕರ್ತವ್ಯವನ್ನು ಮಾಡಬೇಕು. ಭಗವಂತನನ್ನು ತಿಳಿದುಕೊಳ್ಳುವಂಥದ್ದು, ಅದಕ್ಕೆ ಸರಿಯಾಗಿ ಕರ್ತವ್ಯವನ್ನು ಏನು ಜೀವನದಲ್ಲಿ ಮಾಡಬೇಕು, ನಿತ್ಯ ಕರ್ಮ ಅಂತ ಇದೆ, ಅದನ್ನು ಮಾಡಬೇಕು.
ಇದು ನಾವು ಮಾಡ್ತಾ ಇದ್ದೀವಿ. ಸದ್ವಿಚಾರ, ಸದಾಚಾರ, ಈ ಎರಡು ರೆಕ್ಕೆಗಳು ನಮಗೆ ಇಲ್ಲ. ಆ ಎರಡು ರೆಕ್ಕೆಗಳು ಬರಬೇಕು ಅಂದರೆ ಏನು ಮಾಡಬೇಕು? ಸಂಪಾತಿಗೆ ಎರಡು ರೆಕ್ಕೆ ಬರಬೇಕು ಅಂದರೆ ರಾಮನ ಕಥೆಯನ್ನು ಕೇಳಿದ. ಹಾಗಾದರೆ ನಮಗೂ ಕೂಡ ಸದ್ವಿಚಾರ, ಸದಾಚಾರ, ಭಗವದ್ ಜ್ಞಾನ ಕರ್ತವ್ಯದಲ್ಲಿ ನಿರಂತರವಾಗಿ ತೊಡಗಿಕೊಳ್ಳಬೇಕು ಅಂತಾದರೆ, ಅಂತಹ ಎರಡು ರೆಕ್ಕೆ ಬರಬೇಕಂತಾದರೆ ರಾಮನ ಕಥೆಯನ್ನು ಕೇಳಬೇಕು. ತವ ಕಥಾಮೃತಂ ತಪ್ತ ಜೀವನಂ. ನಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಮೋಕ್ಷದ ದಾರಿ ಅದು ನಮಗೆ ಸುಲಭವಾಗ್ತದೆ. ಈ ಸಂದೇಶವನ್ನು ನಮಗೆ ರಾಮಾಯಣ ಕೊಡ್ತಾರೆ. ಅಂತಹ ರಾಮಕಥಾಮೃತವನ್ನು 6 ದಿವಸಗಳವರೆಗೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಕೂಡ ಬಂದು ಆಲಿಸಿದ್ದೀರಿ. ಎಲ್ಲರ ಪಾಪಗಳು ಆ ರಾಮ ನಾಮದಿಂದ, ರಾಮನ ಕಥೆಯಿಂದ ಪರಿಹಾರವಾಗಲಿ. ರಾಮಚಂದ್ರ ದೇವರು 14 ವರ್ಷ ವನವಾಸ ಮಾಡಿದರೂ 13,000 ವರ್ಷ ರಾಜ್ಯ ಆಡಳಿತವನ್ನು ನಡೆಸಿದ್ದಾರೆ. ರಾಮನ ರಾಜ್ಯ ಅಂದರೆ ಅಂತಹ ರಾಜ್ಯ. ಸಾಮಾನ್ಯ ನಾಯಿಗೂ ಕೂಡ ನ್ಯಾಯ ಸಿಗುವ ರೀತಿಯಲ್ಲಿ ಆಡಳಿತ ಮಾಡಿದವರು ರಾಮಚಂದ್ರ ದೇವರು. ನಾವೆಲ್ಲ ಆ ರಾಮದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ, ನಮ್ಮ ದೇಶ ನಮ್ಮ ರಾಜ್ಯವು ಕೂಡ ರಾಮರಾಜ್ಯವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ 2 ಮಾತುಗಳನ್ನು ನಮ್ಮ ಗುರುಗಳಾದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನು ಮಾಡುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ರಾಮಚಂದ್ರಾಯ